ನಮಸ್ತೆ, ಶುಭೋದಯ. ವಿಶೇಷ ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮಗೊಂದು ಹೊಸದಾದಂತಹ ಒಂದು ಮಾಹಿತಿ ಇರುತ್ತೆ, ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ, ಜೊತೆಗೆ ಪ್ರಿಡಿಕ್ಷನ್ಸ್ ಕೂಡ ಅಷ್ಟೇ ನಿಖರವಾಗಿ ಕಾರ್ಯಕ್ರಮದ ಮೂಲಕ ನಿಮಗೆ ಸಿಗ್ತಾ ಹೋಗ್ತಾ ಇದೆ. ಜೊತೆಗೆ ನಿಮ್ಮ ಪ್ರೀತಿಯ ಕರೆಗಳಿಗೆ ಈ ಕಾರ್ಯಕ್ರಮದ ಮೂಲಕ ಉತ್ತರಿಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ಹೌದು, ಇವತ್ತು ನಿಮ್ಮ ಎಲ್ಲ ಕರೆಗಳಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತವಿದೆ. ಅದರ ಜೊತೆಗೆ ಇವತ್ತು 27 ಅನ್ನುವಂತಹ ಸಂಖ್ಯೆ, ಈ ದಿನಾಂಕ, ಇದಕ್ಕೆ ಯಾವೆಲ್ಲ ಕಲರ್ಸ್ ಶುಭವನ್ನ ತರುತ್ತೆ, ಯಾವೆಲ್ಲ ನಂಬರ್ಸ್ ಶುಭವನ್ನ ತರುತ್ತೆ, ಮತ್ತೆ ಯಾವುದು ಫೇವರೇಬಲ್, ಯಾವುದನ್ನ ಅವಾಯ್ಡ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಕುರಿತಾಗಿ ನಮಗೆ ತಿಳಿಸಿಕೊಡೋದಕ್ಕೆ ಎಂದಿನಂತೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿ, ಲೇಡಿ ಸೂಪರ್ ಸ್ಟಾರ್, ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಶ್ರೀಮತಿ ಮೀತಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತು 27 ಅನ್ನುವಂಥ ದಿನಾಂಕದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದಿದ್ರಿ. ಸೊ 27 ಹೇಗೆ ಮೇಡಮ್? ಯಾಕೆಂದರೆ ನಾವು ಇಷ್ಟು ದಿನಗಳ ಕಾಲ 24, 26 ಏನಾಯಿತು ಅನ್ನೋದನ್ನು ನೋಡಿದ್ವಿ. ನೀವು ಬಹಳ ಮುಂಚೆ ಪ್ರಿಡಿಕ್ಟ್ ಮಾಡಿದ್ರಿ, ಅದು ಹಾಗೆ ನಿಖರವಾಗಿ ಬಂದಿದೆ. ಸೊ 27 ಅಂತ ಬಂದಾಗ ಹೇಗಿದೆ ಮೇಡಮ್? ನೋಡಿ, ಇವತ್ತು 27ನೇ ತಾರೀಕಾಗಿದೆ. 27 ಅಂತಂದರೆ 2 and 7 ಅಂದರೆ ಚಂದ್ರ ಮತ್ತು ಕೇತು, ಈ ಎರಡರ ಒಂದು ಗ್ರಹಗಳ ಕಾಂಬಿನೇಷನ್ ಇರುತ್ತೆ. ಎಲ್ಲ ಟೋಟಲ್ ಮಾಡಿದಾಗ 9 and 8 ಕಾಂಬಿನೇಷನ್ ಬರುತ್ತೆ. ಇವತ್ತು 9ಕ್ಕೆ 8. ಸೊ ಇವತ್ತು 9 and 8 ಕಾಂಬಿನೇಷನ್ ಅಂದರೆ 9ನೇ ತಾರೀಕು, ಅದರಲ್ಲೂ 27ನೇ ತಾರೀಕು ಹುಟ್ಟಿರೋರು ಬಹಳಷ್ಟು ಪ್ರಭಾವಿವಂತರು ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ 2 ಅನ್ನೋದು ಚಂದ್ರ ಮತ್ತು 7 ಅನ್ನೋದು ಕೇತು. ಬಹಳಷ್ಟು ಜನ 27ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ. ಮತ್ತು ಈ ಪ್ರವಚನಗಳು ಕೊಡೋದು, ಸಾಧು ಸಂತರಾಗೋದು, ಅವರೇನೋ ಒಂದು ಸಾಧಿಸೋದು ನಾವೇನು ನೋಡ್ತಿರ್ತೀವಿ ಇವತ್ತು, ಅವರೆಲ್ಲರೂ ಕೂಡ ಕೆಲವೊಬ್ಬರು 27ನೇ ತಾರೀಕಲ್ಲೇ ಹುಟ್ಟಿರ್ತಾರೆ. ಇವರಿಗೆ ತುಂಬ 27 ಅಂತ ಬಂದಾಗ ಏನಾಗುತ್ತೆ, ಈ ಡೇಟಲ್ಲಿ ಹುಟ್ಟಿರೋರು ಕೇತು ಒಟ್ಟಿಗೆ ಚಂದ್ರ ಮತ್ತು ಕೇತು ಕಾಂಬಿನೇಷನ್ ಇದ್ದಾಗ ಎಲ್ಲೋ ಒಂದು ಕಡೆ ಇವ್ರಿಗೆ ಸ್ವಲ್ಪ ಸ್ಪಿರಿಚುವಲ್ ಮೈಂಡ್ ಜಾಸ್ತಿ ಇರುತ್ತೆ. ಕೇತು ಅಂತ ಅಂದ್ರೇ ನಿಮಗೆ ಜ್ಞಾನಕಾರಕ ಅಂತ ಹೇಳ್ತೀವಿ. 7ನೇ ತಾರೀಕು 7 ಅಂತ ಅಂದರೆ ಕೇತು. ಸೊ 2 ಅಂದರೆ ಚಂದ್ರ, 2 ಅನ್ನೋದು ತುಂಬ ಫಾಸ್ಟ್. 2 ಅಂದರೆ ಚಂದ್ರ ಗೊತ್ತಲ್ವಾ, ಮನಸ್ಸು ಕಾರಕ ಅಂತ ಹೇಳ್ತೀವಿ. 7 ಅಂತ ಅಂದ್ರೇ ಕೇತು ಅಂದರೆ ಡಿಪೆಂಡ್ ಅಪಾನ್. ಇವಾಗ ಈ ಚಂದ್ರ ಮತ್ತು ಕೇತು ಒಟ್ಟಿಗೆ ಸೇರಿದಾಗ 27 ಆಗುತ್ತೆ. 27ನೇ ತಾರೀಕಲ್ಲಿ ಹುಟ್ಟಿರೋರು ಫಾಸ್ಟ್ ಇರ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಕೇತುನೊಟ್ಟಿಗೆ ಇದ್ದಾಗ ಯಾವುದು ಕರೆಕ್ಟು ಯಾವುದು ರಾಂಗು ಅನ್ನೋದನ್ನು ತುಂಬ ಚೆನ್ನಾಗಿ ಡಿಸಿಷನ್ ತೊಗೊಳ್ಳೋ ಒಂದು ಕ್ಯಾರೆಕ್ಟರ್ ಇವ್ರಿಗಿರುತ್ತೆ. ಅಂದರೆ ಒಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಮೋಟಿವೇಶನ್ ಮಾಡ್ತಾರೆ 27ನೇ ತಾರೀಕು ಅವರು. ಓಕೆ, ಈ ಮಾಹಿತಿಯನ್ನು ಮುಂದುವರಿಸ್ತಾ ನಮ್ಮ ವೀಕ್ಷಕರು ಕರೆಯೋದಕ್ಕೆ ಸಿದ್ಧವಾಗಿದ್ದಾರೆ. ಗುಲ್ಬರ್ಗಾಯಿಂದ ನೀಲಮ್ಮ ಅಂತ. ನಮಸ್ತೆ ನೀಲಮ್ಮ ಅವರೇ. ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ರಿ? ನಮ್ಮ ತಂಗಿ ಬಗ್ಗೆ ಕೇಳೋದಿತ್ರಿ. ಮ್ಯಾರೇಜ್ ಲೇಟ್ ಆಗ್ಲತ್ತದ್ರಿ, ಅವ್ರ ಮದ್ವೆ. ತಂಗಿ ಮದ್ವೆ ಬಗ್ಗೆ ಕೇಳತ್ತೀರಿ? ಓಕೆ, ಅವ್ರು ಹುಟ್ಟಿದ ದಿನಾಂಕವನ್ನು ತಿಳಿಸ್ರಿ. ಮೇಡಮ್ 11 ತಾರೀಕು ರಾತ್ರಿ, 10 ತಾರೀಕು ರಾತ್ರಿ ಅದ ರೀ. ಎಷ್ಟು ಗಂಟೆ ಅದೇನು ಗೊತ್ತಿಲ್ಲ ರೀ. 11 ಅದೇನು 10 ಅದ ಗೊತ್ತಿಲ್ಲ. ಆಯ್ತು, 8ನೇ ತಿಂಗಳು 1997. 8ನೇ ತಿಂಗಳು 1997. ನಿಮ್ಗೆ 10, 11 ತಾರೀಕು ಗೊತ್ತಿಲ್ಲ, ಹೌದಿಲ್ಲ? 1997. ಓಕೆ, 97. ಗೌರಮ್ಮ ಅವರೇ, ಮೇಡಮ್ ಇದ್ದಾರೆ, ಮಾತನಾಡಿ. ಹಾಗೆ ನಿಮ್ಮ ಟೈಮಿಂಗ್ಸ್ ಗೊತ್ತಿದ್ಯಾ ನಿಮ್ಗೆ? ತಿಳಿಸಿ. 98 ರೀ ಮೇಡಮ್, 1998. ಟೈಮಿಂಗ್ಸ್ ಗೊತ್ತಿಲ್ಲ ರೀ. ಸರಿ. ಓಕೆ ಗೌರಮ್ಮ, ಮೇಡಮ್ ಇದ್ದಾರೆ, ಮಾತನಾಡಿ. 11/8/1998 ಅಲ್ವಾ? 97. ಇಲ್ಲ 8. ಓಕೆ. ಕನ್ಫ್ಯೂಷನ್ ಇದೆ ನಿಮ್ಗೆ ಡೇಟ್ ಅಲ್ಲಿ ಅಲ್ವಾ? ಮೇಡಮ್ ನಮಸ್ತೆ. ನಮಸ್ಕಾರ ರೀ ಮೇಡಮ್. ಅದೇ ನಮ್ಮ ತಂಗಿದ್ ಮ್ಯಾರೇಜ್ ಆಗಲ್ಲಾಗಿದ್ರಿ, ಲೇಟ್ ಆಗ್ಲತ್ತದ, ಅದಕ್ಕೆ ಕೇಳೋದಿತ್ತು. ನೋಡಿ, ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ನಿಮ್ಮ ತಂಗಿಯವ್ರದ್ದು. ಜೊತೆಗೆ ಇವರಿಗೆ ಮದುವೆ ಅಂತ ಬಂದಾಗ 2000 ನೋಡಿ, ಇವ್ರಿಗೆ 2032ವರೆಗೂ ಬುಧ ದಶ ನಡೀತಾ ಇದೆ. ನನ್ನ ಪ್ರಕಾರ ಬುಧ ಬಂದು ಲಗ್ನಕ್ಕೆ 12ನೇ ಮನೇಲಿ ಇರ್ತಾನೆ. ಲಗ್ನಕ್ಕೆ 12ನೇ ಮನೆಯಲ್ಲಿ ಅಂತಂದರೆ ಒಂದು ಒಳ್ಳೆ ಜಾಗದಲ್ಲಿ ಇರೋದಿಲ್ಲ. ಮತ್ತು ರಾಶಿ ಅಂತ ಬಂದಾಗ ಮೀನ ರಾಶಿ ಬರುತ್ತೆ. ಮೀನ ರಾಶಿಯಲ್ಲಿ ಅವರ ಒಂದು ರಾಶಿಯಲ್ಲಿ ಗುರು ಇರ್ತಾನೆ. ಜೊತೆಗೆ ಈಗ ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದರೆ ಮದುವೆ ಅಂತ ಬಂದಾಗ ಇವರಿಗೆ ನೋಡಿ, ಸಪ್ತಮ ಅಂದರೆ ಸಪ್ತಮದಲ್ಲಿ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇರೋದ್ರಿಂದ ಆಗತ್ತೆ, ಮದುವೆ ಆಗುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ. ಆದರೆ
ಈಗ ರಾಶಿಯಲ್ಲಿ ಶನಿ ಕೂಡ ಇರೋದ್ರಿಂದ ಈ ಒಂದು ಫೆಬ್ರವರಿ ಅಂದರೆ ಮುಂದಿನ ವರ್ಷ 27ಕ್ಕೆ 2ನೇ ತಿಂಗಳು ಶನಿಯ ಒಂದು ಬದಲಾವಣೆ ಆಗುತ್ತೆ. ಅಲ್ಲಿಂದ ತದನಂತರ ತುಂಬ ಚೆನ್ನಾಗಿ ಇವರಿಗೆ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ 2ನೇ ತಿಂಗಳವರೆಗೂ ಸ್ವಲ್ಪ ಹಾಗೆ ಹಿಂಗೆ ಇರುತ್ತೆ, ಅಂದರೆ ಸೆಟ್ ಆಗೋದು ಕೂಡ ಯಾವುದು ಒಳ್ಳೇದಿರೋದಿಲ್ಲ. ಅಕಸ್ಮಾತ್ ಮದುವೆ ಆಯಿತು, ಎಲ್ಲ ಡೇಟ್ ಆಫ್ ಬರ್ತ್ ತೊಗೊಂಡೋಗ್ತಾರೆ, ಇದಕ್ಕಿದ್ದಂಗೆ ಕ್ಯಾನ್ಸಲ್ ಆಗುವಂಥದ್ದು. ಯಾಕಂದರೆ ಶನಿ ಯಾವಾಗ ರಾಶಿಯಲ್ಲಿ ಇರ್ತಾನೆ ಆವಾಗ ಏನಾದರೂ ಒಂದು ತೊಂದರೆಗಳನ್ನ ಕೊಡ್ತಾ ಇರ್ತಾನೆ. ಯಾಕಂದರೆ ಅವನು 12ನೇ ಇವ್ರದ್ದು ಮೀನ ರಾಶಿಗೆ 12ನೇ ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ ನೋಡಿ, ಒಂದು ಯಾವುದಾದ್ರೂ ಸೋಮವಾರ ಇಲ್ಲ ಶನಿವಾರ ನಿಮ್ಮ ಮನೆ ಅಕ್ಕಪಕ್ಕ ಇರ್ತಕ್ಕಂಥ ಒಂದು ನವಗ್ರಹ ಟೆಂಪಲ್ಗೆ ವಿಸಿಟ್ ಮಾಡಿ, ಜೊತೆಗೆ ಶನಿವಾರ ಆದರೆ ನವಗ್ರಹವನ್ನು ಪ್ರದಕ್ಷಿಣೆ ಹಾಕೋದು ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್ ಮತ್ತೊಬ್ರು ಕಾಲರ್ ಹಿಡಿತಾರೆ ಬೆಂಗಳೂರಿಂದ. ನಮಸ್ತೆ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಭಾಗ್ಯ ಅಂತ ಬೆಂಗಳೂರಿಂದ ಮೇಡಮ್. ಭಾಗ್ಯ ಅವ್ರು ಕರೆ ಮಾಡ್ತಿದ್ದೀರಿ ಬೆಂಗಳೂರಿಂದ. ಸರಿ ಭಾಗ್ಯ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗಳು ಸುಮಿತ್ರಾ ಅಂತ ಕೇಳಿದ್ರು. ನಿಮ್ಮ ಮಗಳ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಹಾ, ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿವಾ? 15/3/1991. 15/3/1991. ಓಕೆ, ರಾತ್ರಿ 11:15. ರಾತ್ರಿ 11 ಗಂಟೆ 15 ನಿಮಿಷ ಅಲ್ವಾ? 14 ನಿಮಿಷ. 14 ನಿಮಿಷ. ಓಕೆ, ಮೇಡಮ್ ಇದ್ದಾರೆಮ್ಮ, ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ ಬರುತ್ತೆ, ವೃಶ್ಚಿಕ ಲಗ್ನ ಬರುತ್ತೆ. ಏನು ಪ್ರಶ್ನೆ ಅಮ್ಮ? ಮದುವೆ ಮ್ಯಾರೇಜ್ ಚೆಕಪ್. ಮ್ಯಾರೇಜ್ ಲೈಫ್, ಮ್ಯಾರೇಜ್ ಅಂತ ಬಂದಾಗ ನೋಡಿ 22ರಿಂದ 39ವರೆಗೂ ಬುಧದಶೆ ನಡೀತಾ ಇದೆ. ಮದುವೆ ಅಂತ ಬಂದಾಗ ಸಪ್ತಮದಲ್ಲಿ ಕುಜ ಇರ್ತಾರೆ. ಸಪ್ತಮದಲ್ಲಿ ಕುಜ ಇದ್ದು ಸಪ್ತಮಾಧಿಪತಿ ಶುಕ್ರ ಇವರಿಗೆ 6ನೇ ಮನೆಗೆ ಚೇಂಜ್ ಆಗಿದ್ದಾರೆ. ಅಂದರೆ ಅವ್ರ ಮನೆಯಿಂದ ಅವ್ರು 12ನೇ ಮನೆಗೆ ಬಂದಿರ್ತಾರೆ, ಲಗ್ನಕ್ಕೆ 6ನೇ ಮನೆಗೆ ಬಂದಿದ್ದಾರೆ. ಮದುವೆ ಅಂತ ಬಂದಾಗ ಸ್ವಲ್ಪ ಕುಜನಿಗೆ ಸಂಬಂಧಪಟ್ಟಂಗೆ ನೀವೇನಾದರೂ ಪರಿಹಾರ ಮಾಡ್ಕೊಳ್ಬೇಕು. ಮಂಗಳವಾರ ಸುಬ್ರಹ್ಮಣ್ಯನನ್ನು ಅತಿ ಹೆಚ್ಚು ಆರಾಧನೆ ಮಾಡೋದಾಗಿರ್ಬೋದು, ಸುಬ್ರಹ್ಮಣ್ಯ ಟೆಂಪಲ್ ವಿಸಿಟ್ ಮಾಡೋದು. ಅಥವಾ ನೋಡಿ ಶುಕ್ರ, ಯಾಕಂದರೆ ಸಪ್ತಮದಲ್ಲಿ ಶುಕ್ರ, ಸಪ್ತಮಾಧಿಪತಿನೇ ಶುಕ್ರ ಆಗಿರ್ತಾನೆ, ಅವನು ಒಂದು ಕಡೆ 6ನೇ ಮನೆಗೆ ಬಂದಿರೋದ್ರಿಂದ ಮದುವೆ ಆದಮೇಲಾದರೂ ಸ್ವಲ್ಪ ಏನಾದರೂ ಚಟಾಪಿಟಿ ಇರುತ್ತೆ, ಎಲ್ಲೋ ಒಂದು ಕಡೆ ತುಂಬ ಮನಸ್ತಾಪಗಳು ಬರುತ್ತೆ ಅಂತ ಹೇಳುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಈಗ ಹೆಂಗೋ ಆಷಾಢ ಮಾಸ ಬಂದಿದೆ ಮತ್ತು ಶ್ರಾವಣ ಮಾಸನೂ ಬರುತ್ತೆ ನೋಡಿ. ಶುಕ್ರವಾರ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಯಾವುದಾದ್ರೂ ಹೆಣ್ಣು ದೇವ್ರ ದೇವಸ್ಥಾನ ಇದ್ದರೆ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರೂ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಗೂ ಕೂಡ ಅಷ್ಟಮಿ ದಿನ ಕುಂಬಳಕಾಯಿ ದೀಪ ಹಚ್ಚಿ ಕಾಲಭೈರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಮದುವೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ತಾವು 27 ದಿನಾಂಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಸೊ 27 ಅಂತ ಬಂದಾಗ ಅಲ್ಲಿ ಕೇತು ಮತ್ತು ಚಂದ್ರನ ಒಂದು ಎಫೆಕ್ಟ್ ಇರುತ್ತೆ, ಹಾಗಾಗಿ ಸಂತರು ಸನ್ಯಾಸಿಗಳು ಅಂತೆಲ್ಲ ಹೇಳ್ತಾ ಇದ್ರಿ. ಇನ್ನು ಲೌಕಿಕದ ವಿಚಾರಕ್ಕೆ ಬಂದ್ರೆ ಹೇಗಿರುತ್ತೆ ಮೇಡಮ್? ನೋಡಿ 27ನೇ ತಾರೀಕು ಅವರು ಬಹಳಷ್ಟು ಸಾಧಿಸ್ತಾರೆ ಅಂತ ಹೇಳಿದೆ. ಸಾಧನೆ ಮಾಡೋದು ಮತ್ತು ಜ್ಞಾನ ಜಾಸ್ತಿ ಇರುತ್ತೆ. ಅವ್ರು ಏನಂತ ಅಂದರೆ 27 ಅಂತ ಬಂದಾಗ ಅದು ಎರಡೂ ಕೂಡಿದಾಗ 9 ಆಗುತ್ತೆ. 2 + 7 9 ಅಂತ ಅಂದರೆ ಕುಜ ಅಂತ ಅಂದರೆ ಗೊತ್ತಲ್ವಾ, ಸ್ವಲ್ಪ ಶಾರ್ಪ್ ಇರ್ತಕ್ಕಂಥದ್ದು. ಏನಾದರೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟ್ ಅನ್ನೋದಕ್ಕಿಂತ ರೂಲ್ಸ್ ಜಾಸ್ತಿ ಇರುತ್ತೆ. ಕುಜ ಅಂತ ಬಂದಾಗ ರೂಲ್ಸ್ ಜಾಸ್ತಿ ಇರುತ್ತೆ. ಸೊ ಈ ಚಂದ್ರ, ಕೇತು ಮತ್ತು ಕುಜನ ಒಂದು ಸಂಬಂಧನೇ 27ನೇ ತಾರೀಕು ಬರುತ್ತೆ. ಆದರೆ 27ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬ ಜನ ಸರ್ಕಾರಿ ಕೆಲಸದಲ್ಲಿರ್ತಾರೆ, ಗೌರ್ಮೆಂಟ್ ಜಾಬಲ್ಲಿರ್ತಾರೆ, ಇಲ್ವಾ ಯಾವುದಾದ್ರೂ ಮಿಲ್ಟ್ರಿ, ಡಿಫೆನ್ಸ್ ಈ ಥರ ಕೆಲಸದಲ್ಲಿ ಅತಿ ಹೆಚ್ಚಿರ್ತಾರೆ ಅಂತ ಹೇಳ್ಬೋದು 27ನೇ ತಾರೀಕು ಅವರು. ಜೊತೆಗೆ 27ನೇ ತಾರೀಕು ಅವ್ರು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಈ 9 ಅನ್ನೋದು ಅಲ್ಲಿ ಸೇರ್ಕೊಂಡಿರೋದ್ರಿಂದ ಕೋಪ ಜಾಸ್ತಿ ಇರುತ್ತೆ. ಚಂದ್ರ ತುಂಬ ತಾಳ್ಮೆ, ಕೇತು ತುಂಬ ತಾಳ್ಮೆ. ಆದರೆ ಈ 9 27 ಕೂಡಿ 9 ಅಂತ ನಾವೇನು ಹೇಳ್ತೀವಿ, ಅವರು ಸ್ವಲ್ಪ ರಿಯಾಕ್ಟ್ ಆಗೋದು ಜಾಸ್ತಿ. ಇಲ್ಲಾಂತಂದರೆ ಮಾತೇ ಆಡಲ್ಲ, ಮಾತೇ ಬಿಟ್ಬಿಡೋದು. ಹೇಗಪ್ಪ ಅಂತಂದರೆ ನೋಡಿ, ಬೇಕಾದ್ರೆ 27ನೇ ತಾರೀಕು ಅವ್ರು ನಿಮ್ಮ ಮನೆಗಳಿದ್ದರೆ ಅವರ ಕ್ಯಾರೆಕ್ಟರ್ನ ನೀವು ಚೆಕ್ ಮಾಡ್ಕೊಳ್ಳಿ. 10ಕ್ಕೆ ಒಂದೇ ಮಾತು ಮಾತಾಡ್ತಾರೆ, 10ಕ್ಕೆ ಒಂದೇ ಮಾತು. ಮತ್ತು 27ನೇ ತಾರೀಕು ಅವರು ತುಂಬ ಈ ಸ್ಪೋರ್ಟ್ಸಲ್ಲಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಾರೆ. ಅಂದರೆ ಚಂದ್ರ ಫಾಸ್ಟು, ಕೇತು ಎಲ್ಲನೂ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಮತ್ತು
ಕುಜ ಅಂತ ಬಂದಾಗ ಸ್ವಲ್ಪ ಬಾಡಿ ಎಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿರ್ತದೆ, ಹಾರ್ಡ್ ವರ್ಕ್ಗೆ ಹೇಳಿ ಮಾಡಿಸಿದಂಥ ಒಂದು ಡೇಟ್ ಆಗಿರುತ್ತೆ 27ನೇ ತಾರೀಕು. ಓಕೆ ಮ್ಯಾಮ್. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹೊಸಪೇಟೆಯಿಂದ. ನಮಸ್ತೆ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸಹನಾ ಅಂತ. ಸಹನಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿಮ್ಮ. 23/6/2009. 23/6/2009. ಹಾ ಮೇಡಮ್. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಒಳಗಡೆ. 7ರಿಂದ 8 ಗಂಟೆ ಒಳಗಡೆ 7:30, ಬೆಳಿಗ್ಗೆ ಅಲ್ವಾ? 7:45 ಹಾಕೋಣ. ಓಕೆ ಓಕೆ. ಸ್ಥಳ ಹೇಳಿಮ್ಮ. ಸ್ಥಳ ರಾಣೆಬೆನ್ನೂರು ಮೇಡಮ್. ರಾಣೆಬೆನ್ನೂರು. ಸರಿ, ಮೇಡಮ್ ಇದ್ದಾರೆಮ್ಮ, ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುತ್ತೆ. ನಿಮ್ಮ ತಮ್ಮಂದು ಏನು ಮಾಡ್ತಾರೆ ಅವ್ರೀಗ? ಮೇಡಮ್ ಅವ್ನು SSLC ಸ್ಟಡಿ ಮಾಡ್ತಾ ಇದ್ದಾನ. ಹಾಂ. ಓಕೆ, ಇವಾಗ ಸ್ಟಡಿ ಬಗ್ಗೆನೇ ಕೇಳಬೇಕು. ಅದೇ ಸ್ಟಡಿ ಬಗ್ಗೆ ಕೇಳ್ಬೇಕಾಯ್ತು. ಮುಂದೆ ಅವ್ನು ಗೌರ್ಮೆಂಟ್ ಜಾಬ್ ಯೋಗ ಇದೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ ಮಾಡ್ಬೇಕನ್ನೋದು ನಮ್ಮ ಫ್ಯಾಮಿಲಿ ಅವ್ರದ್ದು ಎಲ್ಲರದ್ದು ಆಸೆ. ಅವನಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಬರಬೇಕು ಅಂತ ನಿಮ್ಮ ಆಸೆ? ಹಾ ಮೇಡಮ್. ಹಾಗೆ ಅವ್ನ ಸ್ಟಡಿ, ಅವ್ನ ಫ್ಯೂಚರ್ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನೋಡಿ ಅವನ ಸ್ಟಡಿ ಅಂತ ಬಂದಾಗ ಲಗ್ನದಲ್ಲಿ ಕೇತು ಇರ್ತಾರೆ, ಸಪ್ತಮದಲ್ಲಿ ರಾಹು ಇರ್ತಾರೆ, ಮತ್ತು 5ನೇ ಮನೆ ಅಂತ ಬಂದಾಗ ನೋಡಿ 5ನೇ. ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಇದ್ದಾರಾ, ರಿಟೈರ್ಡ್ ಆಗಿರೋರು? ಇಲ್ಲ ಮೇಡಮ್, ಯಾರು ಇಲ್ಲ. ನೀವೇ ನನಗೆ ಹೇಳಿದ್ದು ನಿಂದು ಮುಂದೆ ಜಾಬ್ ಸಿಗುತ್ತೆ ಗೌರ್ಮೆಂಟ್ ಅಂತ. ಸಿಕ್ತಾ? ಇಲ್ಲ ಮೇಡಮ್, 2ನೇ ತಾರೀಕಿಗೆ ಎಕ್ಸಾಮ್ ಇದೆ ಮೇಡಮ್, ಬರಿಬೇಕು. ಓಕೆ. ನೋಡಿ ಇವ್ರಿಗೆ ಲಗ್ನದಲ್ಲಿ ಕೇತು ಇರ್ತಾರೆ. 5ನೇ ಮನೆ ಅಂತ ಬಂದಾಗ 5ನೇ ಮನೆ ಅವನು ಕುಜ ಆಗಿರ್ತಾನೆ. ಕುಜ ಬಂದು ಇವ್ರಿಗೆ 11ನೇ ಮನೇಲಿ 10ನೇ ಮನೇಲಿ ತುಂಬ ಚೆನ್ನಾಗಿದ್ದಾನೆ. ಶುಕ್ರ ಮತ್ತು ಕುಜ 10ನೇ ಮನೇಲಿ ಇರ್ತಾರೆ. ಆದರೆ ಸೂರ್ಯ ಬಂದು ಎಲ್ಲ ಒಂದು ಕಡೆ ಬುಧನ ಮನೇಲಿ ಇರ್ತಾನೆ, ಆದರೆ 12ನೇ ಮನೇಲಿ ಇರ್ತಾನೆ. 2ನೇ ಮನೆಯವನು 12ನೇ ಮನೆಗೆ ಬಂದಾಗ ಸ್ವಲ್ಪ ಡೌಟ್ ಇರುತ್ತೆ, 50-50% ಕೊಡ್ಬೋದು. ಬಟ್ ಈಗ ಅವ್ರಿಗೆ ನಡೀತಾ ಇರೋ ಟೈಮ್ ಬಂದು 2020 ಗುರುದಶ ನಡೀತಿದೆ. ಗುರುದಶ ನಡೆಯೋದ್ರಿಂದ ಓದೋದಕ್ಕೇನು ತೊಂದರೆ ಇಲ್ಲ. ಮತ್ತು ರಾಶಿ ಬೇರೆ ಮಿಥುನ ರಾಶಿ ಆಗಿರುತ್ತೆ ಇವ್ರದ್ದು. ಸ್ವಲ್ಪ ಹಾಸ್ಟೆಲಲ್ಲಿ ಏನಾದರೂ ಸೇರಿಸಿದ್ದೀರಾ? ಹಾಸ್ಟೆಲಲ್ಲೆಲ್ಲ ಸೇರಿಸಿದ್ರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಓದ್ತಾರೆ ಅಂತ ಹೇಳುತ್ತೆ. ಬಟ್ ಫ್ಯಾಮಿಲಿಲೇ ಇದ್ದಾಗ ಸ್ವಲ್ಪ ಓದೋದ್ರ ಕಡೆ ಓದಿರ್ತಾರೆ, ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಮರ್ತ್ಕೊಂಡು ಬರೋದು ಅಥವಾ ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಆಗಿರುತ್ತೆ ಇವ್ರಿಗೆ. ಹಾಗಾಗಿ ಇವ್ರನ್ನ ಹಾಸ್ಟೆಲಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ. ಅಂದರೆ ದೂರ ಇಟ್ಟು ಓದಿಸ್ಬೇಕಾಗತ್ತೆ. ನಮ್ಮಲ್ಲಿ ಸಿಕ್ಕುವಂಥ ಎಜುಕೇಷನ್ ಬ್ರೇಸ್ಲೆಟ್ ಸ್ಟೋನ್ ಯೂಸ್ ಮಾಡಿ ಖಂಡಿತ ನಿಮ್ಮ ತಮ್ಮ SLC ಆಗಿರ್ಬೋದು, PUC ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್ ವೇಣುಗೋಪಾಲ್ ಅಂತ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ನರೇಶ್ ಕುಮಾರ್ ಅಂತ ಹೆಸರು. ಓಕೆ, ನರೇಶ್ ಕುಮಾರ್ ಬಗ್ಗೆ ಕೇಳ್ತಾ ಇದ್ದೀರಿ. ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. ಹುಟ್ಟಿದ ದಿನಾಂಕ 8/4/2001. 8/4/2001. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಂಡೇ ಭಾನುವಾರ 4 ಗಂಟೆಗೆ ಒಳಗಡೆ. ಬೆಳಿಗ್ಗೆನಾ ಸರ್? 3:45 4 ಗಂಟೆ ಸಂಜೆ. ಓಕೆ, 3:45 4 ಗಂಟೆ ಒಳಗಡೆ. ಓಕೆ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಬರುತ್ತೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನೀವು? ಬ್ಯಾಂಗ್ಳೂರಿಂದ ಮೇಡಮ್ ಅವರೇ. ಹೌದ್ರಾ? ಯಾರ್ದಿದು, ನಿಮ್ಮ ಮಗನಾ? ನಮ್ಮ ಮಗ ಮೇಡಮ್ ಅವರೇ. ಅವನು ಇಂಜಿನಿಯರ್ ಮಾಡಿದ್ದಾನೆ. ಏನ್ ಗೌರ್ಮೆಂಟ್ ಜಾಬ್ ಏನಾದ್ರು ಸಿಗುತ್ತಾ? ನೋಡಿ 23ರಿಂದ 39 ಗುರುದಶ ನಡೀತಿದೆ. ಗುರು ಬಂದು ಲಗ್ನ ಬಂದು ಇವ್ರದ್ದು ಸಿಂಹ ಲಗ್ನ ಆಗಿರುತ್ತೆ. ಮತ್ತು ರಾಶಿ ಅಂತ ಬಂದಾಗ ರಾಶಿ ಬಂದು ಇವ್ರಿಗೆ ಕನ್ಯಾ ರಾಶಿ ಆಗಿರುತ್ತೆ. ಸಿಂಹ ಲಗ್ನ ಕನ್ಯಾ ರಾಶಿ. ಗೌರ್ಮೆಂಟ್ ಜಾಬು ಲಗ್ನಕ್ಕೆ 8ನೇ ಮನೇಲಿ ಸೂರ್ಯ ಬುಧ ಶುಕ್ರ ತುಂಬ ಚೆನ್ನಾಗಿದ್ದಾರೆ. ರಾಶಿ ಅಂತ ತೊಗೊಂಡಾಗ ಸಪ್ತಮದಲ್ಲಿರ್ತಾರೆ. ಈಗ ನಡೀತಾ ಇರೋ ಟೈಮ್ಗೆ ಜಾಬ್ಗೆ ಟ್ರೈ ಮಾಡ್ತಿದ್ದಾರಾ ಏನು, ಇನ್ನು ಓದ್ತಿದ್ದಾರಾ? ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇರ್ತಾನೆ. ಮಾಡ್ತಾ ಇದ್ದೀನಿ ಸರ್, ಟ್ರೈ ಮಾಡಿಸಿ. ಯಾಕಂದರೆ ಗ್ರಹಗಳು ಚೆನ್ನಾಗಿದೆ ಮತ್ತು ನಡೀತಾ ಇರೋ ದಶ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರುದಶ ನಡೀತಿದೆ. ಗುರು ಮತ್ತು ಶನಿ ಒಟ್ಟಿಗೆ ಇದ್ದಾರೆ. ಅವರು ಕೂಡ 10ನೇ ಮನೇಲಿ ಇರ್ತಾರೆ. ಹಾಗಾಗಿ ನೀವು ಗೌರ್ಮೆಂಟ್ ಜಾಬ್ಗೆ ಯಾವುದಾದ್ರೂ ಎಕ್ಸಾಮ್ ಬರ್ಸಿದ್ರೆ ಖಂಡಿತ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗ್ರಹಗಳು ಚೆನ್ನಾಗಿದ್ದಾಗ ಅದನ್ನು ಟ್ರೈ ಮಾಡಬೇಕು. ಬರೀದಿಲ್ಲ, ಏನು ಎಕ್ಸಾಮೇ ಬರೆದಿಲ್ಲ, ಓದೇ ಇಲ್ಲ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇರ್ತಕ್ಕಂಥದ್ದು ವೇಸ್ಟ್ ಆಗುತ್ತೆ. ಕೆಲವ್ರಿಗೆಲ್ಲ ಬಲವಾಗಿರುತ್ತೆ ಗೌರ್ಮೆಂಟ್ ಜಾಬ್ಗೆ ಗ್ರಹಗಳು, ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬಿಸ್ನೆಸ್ ಮಾಡಬೇಕು ಇಲ್ಲ ಯಾವುದೋ ಕಂಪ್ನಿಗೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಥಾಟ್ ಬಂದುಬಿಟ್ಟಿರುತ್ತೆ. ಬಟ್ ಇವರು ಅದರಲ್ಲೂ ಸೂರ್ಯ ಬುಧ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಟ್ರೈ ಮಾಡಿ ಸರ್, ಆಗತ್ತೆ.
ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ಬೆಂಗಳೂರಿಂದನೇ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ, ಪುರುಷೋತ್ತಮ್ ಅಂತ. ನಮಸ್ತೆ. ನಮಸ್ತೆ ಪುರುಷೋತ್ತಮ್ ಅವರೇ. ಹಲೋ ಹಲೋ, ನಮಸ್ಕಾರ, ಮಾತಾಡಿ. ಅವ್ರ ತಾಯಿ ಮಾತಾಡೋದು. ಅವ್ರ ತಾಯಿ ಮಾತಾಡ್ತಾ ಇದ್ದೀರಾ? ಓಕೆ, ಅದು ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿಮಾ, ಅಥವಾ ಆಚೆ ಬಂದು ಮಾತಾಡಿ. ಅದು ಕಡಿಮೆ. ಹಾ ಸರಿ. ಹಲೋ. ಓಕೆ, ಹೇಳಿಮಾ, ನಿಮ್ಮ ಹೆಸರು? ಅವನ ಹೆಸರು, ನನ್ನ ಹೆಸರು ಸುಶೀಲಾ ಅಂತ, ನನ್ನ ಮಗನ ಹೆಸರು ಪುರುಷೋತ್ತಮ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ನೀವು? ಮಗನ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಅವ್ರು ಹುಟ್ಟಿದ ದಿನಾಂಕವನ್ನು ತಿಳಿಸಿ. ಅವನು ಹುಟ್ಟಿದ ದಿನ 1990ನೇ ಇಸ್ವಿ. ಹಾ ಹಾ. ಮಧ್ಯರಾತ್ರಿ 2:15 20 ನಿಮಿಷದೊಳಗಡೆ. ಓಕೆ ಓಕೆ. ಬೆಳಿಗ್ಗೆ ಅಂದ್ರೆ ಫೆಬ್ರವರಿ 1ನೇ ತಾರೀಕು, 2ನೇ ತಿಂಗಳು. ಓಕೆ, ಫೆಬ್ರವರಿ 1ನೇ ಅದು ತಾರೀಕು, ನನಗೆ 2ನೇ ಸ್ವಲ್ಪ ತಿಂಗಳು. ಕನ್ಫ್ಯೂಸ್. ಅದು ಅವನ ಮೀನರಾಶಿ ಬರುತ್ತಾ, ರೇವತಿ ನಕ್ಷತ್ರ, ಮೀನರಾಶಿ ರೇವತಿ ನಕ್ಷತ್ರ ಬರುತ್ತಾ, ಅಲ್ಲ ಮೇಷರಾಶಿ? 1990 ಇಸ್ವಿ. 90ನೇ ಇಸ್ವಿ. ಓಕೆ. ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ 2:15 2 ಗಂಟೆ 15 ನಿಮಿಷದಿಂದ 20 ನಿಮಿಷದೊಳಗೆ. ಸರಿಮಾ, ಸರಿ. ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ಇವ್ರದ್ದು ಮೀನರಾಶಿ ರೇವತಿ ನಕ್ಷತ್ರನೇ ಬರುತ್ತೆ, ವೃಶ್ಚಿಕ ಲಗ್ನ ಬರುತ್ತೆ. ಏನು ಪ್ರಶ್ನೆ? ಅವನಿಗೆ ಉದ್ಯೋಗ ಇಲ್ಲ, ಯಾವ ಉದ್ಯೋಗ ಇಲ್ಲ, ನೆಲೆಯಾಗಿ ಒಂದು ಜವಾಬ್ದಾರಿ ಇಲ್ಲ, ಉದ್ಯೋಗನೇ ಇಲ್ಲ ಮೇಡಮ್ ಅವನಿಗೆ. ನೋಡಿ, ಇವರ ಲಗ್ನ ಬಂದು ವೃಶ್ಚಿಕ ಲಗ್ನ, 2ನೇ ಮನೆ ಅಂತಂದರೆ ಧನಸ್ಥಾನದಲ್ಲಿ ಬುಧ ಶುಕ್ರ ಕುಜ ಶನಿ ಎಲ್ಲ ಇರ್ತಾರೆ. ಇವ್ರ ತಂದೆ ಏನಾದರೂ ಆಸ್ತಿ ಮಾಡಿಟ್ಟಿದ್ದಾರ? ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಪಿತ್ರಾರ್ಜಿತ? ಇಲ್ಲ, ಆಸ್ತಿ ಏನು ಮಾಡುದಿಲ್ಲ. ಪಿತ್ರಾರ್ಜಿತ ಅವ್ರ ತಂದೆ ಕಡೆಯಿಂದ ಎಲ್ಲ ಇದೆ, ನಮ್ಗೇನು ಇನ್ನೂ ಬಂದಿಲ್ಲ. ಅವ್ರ ತಂದೆ ಕಡೆಯಿಂದ ಇದೆ, ಇದ್ರು ನಮ್ಗೇನು ಇನ್ನು ಕೊಟ್ಟಿಲ್ಲ, ಏನಿಲ್ಲ. ಅದೇ ಅವನ್ ಮುಂದಿನ ಭವಿಷ್ಯ ಏನು ಮದುವೆ ಆಗಿಲ್ಲ, ನೋಡಿ ಜೀವನ ಹೇಗೆ? ನೋಡಿ, ಇವರ ಟೈಮ್ ಚೆನ್ನಾಗಿದೆ. ಇವಾಗ ನಡೀತಾ ಇರೋವಂಥ ಟೈಮ್ ಬಂದು ಇವ್ರಿಗೆ ಎಲ್ಲೋ ಒಂದು ಕಡೆ 26 2006ರಿಂದ 26 ಚೆನ್ನಾಗಿತ್ತು. 26 ಮಾರ್ಚ್ 3ನೇ ತಿಂಗಳಿಂದ ಸೂರ್ಯ ದಶ ಸ್ಟಾರ್ಟ್ ಆಗಿದೆ. ಸೂರ್ಯ ದಶ ಅಂತಂದರೆ ಇವರ ಲಗ್ನಕ್ಕೆ ಬಂದು ಸೂರ್ಯ 2ನೇ ಮನೆ 3ನೇ ಮನೇಲಿ ರಾಹುನೊಟ್ಟಿಗೆ ಇರ್ತಾನೆ. ಆದರೆ ಶನಿ ಮನೇಲಿರೋದ್ರಿಂದ ತುಂಬ ಸೋಂಬೇರಿ ಅಂತ ಹೇಳುತ್ತೆ. ಮತ್ತು 3ನೇ ಅವನು 4ನೇ ಅವನು ಶನಿ 2ನೇ ಮನೇಲಿ ಕುಜನೊಟ್ಟಿಗೆ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಅಥವಾ ಇವರೇ ಎಲ್ಲಾದರೂ ಬಿದ್ದು ಗಿದ್ದು ಪೆಟ್ಟು ಮಾಡ್ಕೊಂಡ್ರೆ ತುಂಬ ಲಾಂಗ್ ಟೈಮು ಟ್ರೀಟ್ಮೆಂಟ್ ತೊಗೊಳ್ಳೋ ಅಂಥದ್ದಾಗಿರುತ್ತೆ. ಕೆಲಸ ಅಂತ ಬಂದರೆ ಕೆಲಸಕ್ಕೆ ಹೋದರೆ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ. ಕೆಲಸಕ್ಕೆ ಕಳಿಸಿ, ಕೆಲಸ ಸಿಗದಿರ ಏನಿಲ್ಲ, ಈಗ ತುಂಬ ಟೈಮ್ ಚೆನ್ನಾಗಿದೆ. ಈ 2026 ಮಾರ್ಚಿಂದ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ. ಮತ್ತು ಮೀನರಾಶಿ ಅಂದಾಗ ರಾಶಿಯಲ್ಲೇ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಸ್ಲೋ ಇತ್ತು. ಈ 2 ವರ್ಷದಿಂದ ಸ್ವಲ್ಪ ತೊಂದರೆನೇ ಇತ್ತು. ಬಟ್ ಈಗ ಗುರು ಬದಲಾವಣೆ ಆದಮೇಲೆ ತುಂಬ ಚೆನ್ನಾಗಾಗಿದೆ. ಇವಾಗ ಇದು ಕೂಡ ಚೇಂಜ್ ಆಗಿದೆ, ನಿಮ್ಮ ಮಗನ ದಶ ಕೂಡ ಚೇಂಜ್ ಆಗಿದೆ. ಹಾಗಾಗಿ ಕೆಲಸ ಸಿಕ್ಕುತ್ತೆ, ಕೆಲಸಕ್ಕೆ ಕಳಿಸಿ, ಒಳ್ಳೇದಾಗತ್ತೆ. ಓಕೆ ಮಾ, ಥ್ಯಾಂಕ್ ಯು. ಟ್ರೈ ಮಾಡಿದ್ರೆ ಸಿಕ್ಕುತ್ತೆ. ಓಕೆ ಓಕೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಪುಷ್ಪ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಪುಷ್ಪ? ಹಾವೇರಿದ್ದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 13/7/2004 ಮೇಡಮ್. 13/7/2004 ಅಲ್ವಾ? ಹ್ಞೂ ಮೇಡಮ್. ಹಾ, ಹುಟ್ಟಿದ ಸಮಯ ಅಮ್ಮ? ಮಂಗಳವಾರ ರಾತ್ರಿ 8:40 ಮೇಡಮ್. ರಾತ್ರಿ 8:45. ಹ್ಞೂ ಮೇಡಮ್. ಓಕೆ ಓಕೆ. ಮೇಡಮ್ ಇದ್ದಾರೆ ಮಾ, ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೋಡಿ, ನಿಮ್ಮ ಮಗನಿಗೆ ಏನು ಪ್ರಶ್ನೆ ನಿಮ್ಮದು? ಮೇಡಮ್, ಅವನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದಾನೆ ಮೇಡಮ್. ಹಾಂ, ಗೌರ್ಮೆಂಟ್ ಕರೆದಿದೆ ಈಗ. ಇವತ್ತು ಅಪ್ಲಿಕೇಶನ್ ಹಾಕಕ್ ಹೋಗ್ತಾ ಇದ್ದಾನೆ. ಅವನ ಭವಿಷ್ಯ ಹೆಂಗಿರುತ್ತೆ, ಗೌರ್ಮೆಂಟ್ ಜಾಬ್ ಆಗುತ್ತಾ ಏನು, ಅದೇ ಪ್ರೈವೇಟ್ ಎಲ್ಲ ಮಾಡ್ಕೊಂತ ಹೋಗ್ಬಹುದಾ? 35ರವರೆಗೂ ರಾಹುದಶ ನಡೀತಾ ಇದೆ. ಬಟ್ ಅಪ್ಲಿಕೇಶನ್ ಹಾಕಿ ನನ್ನ ಪ್ರಕಾರ ಒಂದು 50-50 ರಿಸಲ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸೂರ್ಯ ಕೆಟ್ಟಿದ್ದಾನೆ, ಸೂರ್ಯ 6ನೇ ಮನೇಲಿ ಇರ್ತಾನೆ, ಶನಿಯೊಟ್ಟಿಗೆ ಇರ್ತಾನೆ. ಹಿಂಗಿದ್ದಾಗ ಸ್ವಲ್ಪ ಕೋರ್ಟು ಕೇಸು ಕಂಪ್ಲೇಂಟ್ಗಳೆಲ್ಲ ಆಗ್ತಿರ್ತವೆ. ಯಾವುದಾದ್ರೂ ಆಗಿದೆಯಾ ಆ ಥರ ನಿಮ್ಮ ಕುಟುಂಬದಲ್ಲಿ? ಇಲ್ಲ, ಆ ಥರ ಏನಾಗಿಲ್ಲ ಮೇಡಮ್. ದಶಗಳಿಗೆ ಹೇಳಿ. ಅವನಿಗೆ ಅವಾಗವಾಗ ಥ್ರೋಟ್ ಇನ್ಫೆಕ್ಷನ್ ಅದೇ ಆಗುತ್ತೆ ಮೇಡಮ್ ಅದು. ಹಾಂ, ಮತ್ತು ಬುಧನು ಮತ್ತು ಕುಜ ಒಟ್ಟಿಗೆ ಇರ್ತಾರೆ. ಬುಧ ಮತ್ತು ಕುಜ ಒಟ್ಟಿಗೆ ಚಂದ್ರನ ಮನೇಲಿ ಇರೋದಕ್ಕೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ನು, ನೀರಿನಿಂದ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಇವ್ರಿಗೆ. ಜೊತೆಗೆ
ಇವರು ಏನು ಗೊತ್ತಾ, ಥಂಡಿ ಪದಾರ್ಥದಿಂದ ಹೊರಗಡೆ ಇರಬೇಕು. ಅಂದರೆ ಕೋಲ್ಡ್ ಐಟಮ್ ಅನ್ನೋದನ್ನು ಮುಟ್ಟಬಾರ್ದು. ಯಾಕಂದರೆ ಚಂದ್ರನ ಮನೇಲಿ ಬುಧ ಕುಜ ಇದ್ದಾಗ ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವುದಾದ್ರೂ ಒಂದು ತೊಂದರೆನ ಅನುಭವಿಸ್ಬೇಕಾಗುತ್ತೆ ಮುಂದಕ್ಕೆ. ಸೊ ಇವಾಗಿದ್ರೂ ಇರ್ಬೋದು, ಇಲ್ಲ ಅಂತಂದರೆ ನರಗಳ ಒಂದು ಸಮಸ್ಯೆ ಆಗುತ್ತೆ. ಬಟ್ ಗೌರ್ಮೆಂಟ್ ಕೆಲಸ ಅಂತ ಕೇಳ್ತಾ ಇದ್ದೀರಾ, ಗೌರ್ಮೆಂಟ್ ಕೆಲಸಕ್ಕೆ ಅಷ್ಟೊಂದು ಆಶ್ವಾಸನೆ ಕೊಡಲ್ಲ. ಹಾಕೋದು ಒಂದು ಪಕ್ಷ ನೀವು ಹಾಕಬೇಕು ಅಂದ್ಕೊಂಡಿದ್ರೆ ಅಪ್ಲಿಕೇಶನ್ ಹಾಕಿ ಬರೆದ್ರೆ ಒಳ್ಳೆಯದು, ಯಾಕಂದರೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದರೆ ಗೌರ್ಮೆಂಟ್ ಕೆಲಸ ಇವ್ರಿಗೆ ಸ್ವಲ್ಪ ಡೌಟ್ ಇದೆ, ಗೌರ್ಮೆಂಟ್ ಕೆಲಸ ಸಿಕ್ಕಲ್ಲ ಅಂತ ಹೇಳ್ಬೋದು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಿಮಗೆ ಸಂಪೂರ್ಣವಾದಂತಹ ಮಾರ್ಗದರ್ಶನ ಮಾಹಿತಿ ಬೇಕಾದಲ್ಲಿ ನೇರ ಭೇಟಿಗೆ ಅನ್ನುವಂಥ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ. ಖಂಡಿತವಾಗಿಯೂ ನೀವು ಅಲ್ಲಿ ಸುದೀರ್ಘವಾದಂತಹ ಚರ್ಚೆ ಮಾಡ್ಬೋದು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಪರಿಹಾರಗಳು ಕೂಡ ಲಭ್ಯವಾಗುತ್ತೆ. ಮೇಡಮ್, ನೀವು 27 ಸಂಖ್ಯೆ ಬಗ್ಗೆ ತಿಳಿಸ್ತಾ ಇದ್ರಿ, ಭಾಳ ಬುದ್ಧಿವಂತರು ಕೂಡ ಇರ್ತಾರೆ ಆ ಥರದಲ್ಲಿ ಅಂತ ಹೇಳಿ, ಅದನ್ನೇ ಮುಂದುವರಿಸೋದಾದ್ರೆ ನೋಡಿ, 27ನೇ ತಾರೀಕಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ಯಾವ ನಂಬರ್ನ ಫಾಲೋ ಮಾಡಬೇಕು ಅಂತಂದರೆ 27 ಅಂತಂದರೆ 9 ಬರುತ್ತೆ. 1, 10, 19, 28 ಅನ್ನೋ ನಂಬರ್ನ, ಈ ಡೇಟನ್ನು ಫಾಲೋ ಮಾಡಿದ್ರೆ ಬಹಳ ಪಾಸಿಟಿವ್ ಇರುತ್ತೆ. ಜೊತೆಗೆ ನೋಡಿ 3 ಅನ್ನೋ ನಂಬರು, 3 ಆಗಲಿ 3, 12, 21, 30 ಬಹಳ ಲಕ್ಕನ್ನು ತಂದುಕೊಡೋ ಅಂಥ ಒಂದು ನಂಬರ್ ಆಗಿರುತ್ತೆ ಈ ಒಂದು ಡೇಟನ್ನು ಫಾಲೋ ಮಾಡೋದು. ಜೊತೆಗೆ ಈ ಡೇಟಲ್ಲಿ ಏನು ಕೆಲಸ ಮಾಡಿದ್ರು ಇವ್ರಿಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಮತ್ತು 6, 15, 24 ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಇವ್ರು ತುಂಬ ಅವಾಯ್ಡ್ ಮಾಡಬೇಕಾಗಿರೋ ಒಂದು ನಂಬರ್ ಅಂತಂದರೆ 2 ಅನ್ನೋ ನಂಬರ್ನ ಅವಾಯ್ಡ್ ಮಾಡಬೇಕಾಗತ್ತೆ. 2, 11, 20, 29 ಈ ನಂಬರ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ 7 ಮತ್ತು 7, 7, 15, 25 ಈ ಒಂದು ನಂಬರ್ನು ಕೂಡ ಇವರು 7, 16 ಮತ್ತು 25 ಅನ್ನೋ ನಂಬರ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು 8 ಕೂಡ ಇವರಿಗೆ 50-50. ಆದರೆ 27 ಇವತ್ತಿನ ಡೇಟ್ ಬಂದು 9 and 8 ಕಾಂಬಿನೇಷನ್ ಇರುತ್ತೆ. 8 ಕಾಂಬಿನೇಷನ್ ಬಂದಾಗ ಯೂಸ್ ಮಾಡ್ಬೋದು. 8 ಅನ್ನೋ ನಂಬರ್ನ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ ಮೇಡಮ್, ಓಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹೊಸಪೇಟೆಯಿಂದ. ನಮಸ್ತೆ ಕೊಟ್ರೇಶ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಗನ ಬಗ್ಗೆ ಕೇಳ್ತೆ. ಓಕೆ, ಮಗನ ವಿಚಾರವಾಗಿ ಕೇಳ್ತಿದ್ದೀರಿ. ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 21/11/1994. 21/11/1994 ಬೆಳಿಗ್ಗೆ 9 ಗಂಟೆ. ಸಮಯ ಸರ್? ಸಮಯ ಎಷ್ಟು ಗಂಟೆ? 9 ಗಂಟೆ ಬೆಳಿಗ್ಗೆನಾ? ಬೆಳಿಗ್ಗೆನಾ? ಹಾಂ, ಬೆಳಿಗ್ಗೆ. ಓಕೆ ಓಕೆ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. ಸರ್, ಮಿಥುನ ರಾಶಿ, ಮೃಗಶಿರ ನಕ್ಷತ್ರ ಬರುತ್ತೆ. ಹೌದು. ಯಾರ್ದಿದು? ಮಗಂದ್ರೆ. ಏನು ಪ್ರಶ್ನೆ? ಏನಲ್ಲ, ಮಗನ ಮುಂದಿನ ಜೀವನ ಒಂದು ಏನೈತಿ ಏನಂತಂದು ಏನು ಸ್ವಲ್ಪ ಕೇಳ್ಬೇಕೈತಿ. ಏನು ಮಾಡ್ತಾರೆ ಸರ್ ಇವಾಗ? ಈಗ ಏನಿಲ್ಲ, ಎಲ್ಲ ಇತ್ತು, ಹೋಟ್ಲತ್ತು ಎಲ್ಲ ಇತ್ತು, ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ. ಮುಂದೆ ಜೀವನ ರೂಪಿಸ್ಕೊಂತಾನೋ ಏನ್ ಮಾಡ್ತಾನೋ ಅಂತ ಕೇಳ್ಬೇಕಾಯ್ತು. ಗುರುದಶ ನಡೀತಾ ಇದೆ 13ರಿಂದ 29. ಆದರೆ ಈ 12ನೇ ಮನೆ ದಶ ನಡೀತಿದೆ 2029ವರೆಗೂ ಇವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಯಾಕಂದರೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಗುರು ಇರ್ತಾನೆ. ಲಗ್ನ ಬಂದು ಇವ್ರದ್ದು ಧನುರ್ ಲಗ್ನ ಆಗಿರುತ್ತೆ. ರಾಶಿ ಅಂತ ತೊಗೊಂಡಾಗ ಮಿಥುನ ರಾಶಿ ಆಗಿರುತ್ತೆ. ಮಿಥುನ ರಾಶಿಗಾದರೂ 6ನೇ ಮನೇಲಿ ಗುರು ಬರ್ತಾನೆ. ಲಗ್ನ ಅಂತ ತೊಗೊಂಡಾಗ 12ನೇ ಮನೇಲಿ ಗುರು ಬರ್ತಾನೆ. ಖಂಡಿತವಾಗ್ಲೂ ಇವ್ರಿಗೆ 29ವರೆಗೂ ಇವ್ರು ಏನು ಮಾಡಿದ್ರು ಇವ್ರಿಗೆ ಸಕ್ಸಸ್ ಆಗೋದಿಲ್ಲ. 29ವರೆಗೂ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಹೊರತು ಏನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ 29ರ ನಂತರ ಇವ್ರಿಗೆ ಶನಿ ದಶೆ ಬರುತ್ತೆ. 29ರ ನಂತರ ಇವ್ರ ಲೈಫು ಟರ್ನ್ ಆಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಈ 29ವರೆಗೂ ಯಾವುದೇ ಇನ್ವೆಸ್ಟ್ ಮಾಡಬೇಡಿ, ತುಂಬ ಸೋರ್ಸ್ ಏನಿರೋದಿಲ್ಲ. ಶನಿ ದಶೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯಾಕಂದರೆ ಲಗ್ನಕ್ಕೆ 2ನೇ ಅವನು ಧನಸ್ಥಾನಾಧಿಪತಿ ಅವನೇ ಆಗಿರ್ತಾನೆ, ಮತ್ತು 3ನೇ ಅವನು ಕೂಡ ಅವನೇ ಆಗಿರ್ತಾನೆ. ಮತ್ತು ಇವ್ರಿಗೆ ಇನ್ನೊಂದೇನಪ್ಪ ಅಂದರೆ 11ನೇ ಮನೇಲಿ ಬುಧ ಮತ್ತು ಶುಕ್ರ ರಾಹು ಬಲವಾಗಿರ್ತಾರೆ. ಸೊ ಹಾಗಾಗಿ ಈಗ ನಡೀತಾ ಇರೋ ಟೈಮ್ ಇವ್ರಿಗೆ ತುಂಬಾ ಕೆಟ್ಟದಾಗಿರೋದ್ರಿಂದ, ಅದರಲ್ಲೂ 2013ರಿಂದನೂ ಇವ್ರಿಗೇನು ಲಕ್ಕಿಲ್ಲ ಅಂತ ಹೇಳುತ್ತೆ. ಯಾವುದ್ರಲ್ಲೂ ಇವ್ರು ಸಕ್ಸಸ್ನ ನೋಡಿಲ್ಲ. 29ರ ನಂತರ ಏನೇ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ. ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಏನೇ ಮಾಡಿದ್ರು ಕೂಡ, ಒಂದು ಗ್ಯಾರೇಜ್ ಇಟ್ಕೊಂಡ್ರು ಕೂಡ ಇವರೆಲ್ಲ ಒಂದು ಕಡೆ ತುಂಬ ಚೆನ್ನಾಗಾಗ್ತಾರೆ ಅಂತ ಹೇಳುತ್ತೆ. ಅದರಿಂದ ಡೆವಲಪ್ಮೆಂಟ್ ಮಾಡ್ಕೊಳ್ಬೋದು. ಸೊ 29ರ ನಂತರ ಇವರು ಕೆಲಸ ಕಾರ್ಯ ಅಂತ ಕೈ ಹಾಕಿದ್ರೆ ಚೆನ್ನಾಗಾಗ್ತಾರೆ ಸರ್.
ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, 29ಕ್ಕೆ ಯಾವ ನಂಬರ್ ಫೇವರೇಬಲ್ ಅಂತ ತಾವು ತಿಳಿಸ್ಕೊಟ್ರಿ. ಇನ್ನು ಯಾವ ಕಲರ್ಸ್ ಅಂತ ಬಂದರೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಮೇಡಮ್? 27 ಅಂತ ಬಂದಾಗ ನೋಡಿ, ಅತಿ ಹೆಚ್ಚು ಇವರು ಆರೆಂಜ್ ಕಲರ್ ಯೂಸ್ ಮಾಡಬೇಕಾಗತ್ತೆ. ಆರೆಂಜ್ ಅನ್ನೋದು ಬಹಳ ಫೇವ್ರೇಟ್ ಕಲರ್ ಆಗಿರುತ್ತೆ. ಜೊತೆಗೆ ಆ ಒಂದು ಬಣ್ಣವನ್ನು ಯಾವುದಾದ್ರೂ ಒಳ್ಳೆ ಶುಭ ಕಾರ್ಯಗಳಿಗೆ ಹಾಕ್ಕೊಂಡು ಹೋದಾಗ ಅಲ್ಲಿ ಕೆಲಸ ಕಾರ್ಯ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. ಒಂದು ಮೀಟಿಂಗ್ ಆಗಿರ್ಬೋದು, ಅವ್ರದ್ದೇ ಒಂದು ಕೆಲಸ ಆಗಿರ್ಬೋದು, ಯಾವತ್ತಾದರೂ ನಂದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಅವತ್ತಿಗೆ ಆ ಕಲರ್ನ ಪಾಸಿಟಿವ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ 1ನೇ ತಾರೀಕನ್ನು ಇವರು ಫಾಲೋ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಎಲ್ಲೋ ಅಂದರೆ ಹಳದಿ ಬಣ್ಣ ಕೂಡ ಇವ್ರಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ನ ತಂದುಕೊಡುತ್ತೆ. ಹಳದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಲಕ್ ಜಾಸ್ತಿ ಬರುತ್ತೆ. ಜೊತೆಗೆ ಹಸಿರು ಬಣ್ಣ, ಯಾಕಂದರೆ 5 ಅನ್ನೋದು ಕೂಡ ಇವ್ರಿಗೆ ತುಂಬ ಫೇವ್ರೇಟ್ ಆದಂಥ ಒಂದು ನಂಬರ್ ಆಗಿರುತ್ತೆ. 5, 14, 23 ಅನ್ನೋದು ಇವ್ರು ತುಂಬ ಫೇವರಬಲ್ ನಂಬರು. ಆ ಡೇಟ್ಗಳಲ್ಲಿ ಅಥವಾ ಆ ಒಂದು ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಹೋದಾಗ ನೀವು ಕುತ್ಕೊಳ್ಳೋ ಜಾಗ ಎಲ್ಲ ಸ್ವಲ್ಪ ಗ್ರೀನ್ಗೆ ತೊಗೊಂಡು ಬರಬೇಕಾಗತ್ತೆ. ಗ್ರೀನನ್ನು ಹಸಿರು ಬಣ್ಣದ ಒಂದು ಕಲರ್ನ ಇವರು ಟ್ಯೂನ್ ಮಾಡಿಕೊಂಡ್ರೆ ಬಹಳಷ್ಟು ತುಂಬ ಪಾಸಿಟಿವ್. ಮತ್ತು ರೆಡ್ ಅನ್ನೋದು ಇವ್ರಿಗೆ ಇವ್ರದೇ ಆದ ಒಂದು ಕಲರ್ ಆಗಿರುತ್ತೆ. ಈ ಕೆಂಪು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಅದು ಕೂಡ ನಿಮಗೆ ಸಕ್ಸಸ್ ತಂದುಕೊಡುತ್ತೆ. ಕೆಲವರೆಲ್ಲ ಬ್ಲಡ್ ರೆಡ್ ಅನ್ನೋದನ್ನ ಹಾಕಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಬಟ್ ಅದನ್ನು ನೀವು ಬೇರೆ ರೂಪದಲ್ಲಾದರೂ ಯೂಸ್ ಮಾಡ್ಬೋದು. ಪರ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ನ್ಯಾಪ್ಕಿನ್ ಥರ ಆಗಿರ್ಬೋದು, ಈ ಥರದಲ್ಲಿ ರಿಬ್ಬನ್ ಆಗಿರ್ಬೋದು, ಈ ಥರದಲ್ಲಿ ಯೂಸ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಪಾಸಿಟಿವ್ ಆಗುತ್ತೆ. ಮತ್ತು ನೀವೆಲ್ಲಿ ಹೋಗಿ ಕುತ್ಕೊಳ್ತೀರಾ, ಏನು ಮಾತಾಡ್ತೀರಾ, ಆ ಒಂದು ಥೀಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಹೋಟೆಲಲ್ಲಿ ಮೀಟಿಂಗ್ ಮಾಡ್ತೀರಾ, ಅದರಲ್ಲಿ ನಿಮ್ಮ ಕಲರ್ ನೋಡ್ಕೊಳ್ಬೇಕಾಗತ್ತೆ. ಅಲ್ಲೆಲ್ಲೋ ಒಂದು ಕಡೆ ಬ್ಲ್ಯಾಕ್ ಬರೋದು, ಬ್ಲೂ ಬರೋದು, ಈ ಒಂದು ಆಗದೆ ಇರೋಂಥ ಕಲರು ಬಿಳಿ ಬಣ್ಣದ ಒಂದು ಥೀಮ್ ಇರೋದು, ಅಲ್ಲಿದ್ದಾಗ ಅಲ್ಲಿ ಹೋಗಿದ ತಕ್ಷಣ ಏನಾದರೂ ಒಂದು ನಿಮ್ಮ ಮೀಟಿಂಗ್ ಪಾಸ್ ಆಗದೆ ಇರ್ತಕ್ಕಂಥದ್ದು, ಮತ್ತು ಈ ಡಿಮ್ ಲೈಟ್ ಇರುತ್ತೆ ಅಂಥ ಕಡೆ ಎಲ್ಲ ಮೀಟಿಂಗ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ನೆಗೆಟಿವ್ ಹೊಡೆಯುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಓಕೆ ಮೇಡಮ್, ಓಕೆ. ಇವತ್ತು 27 ಅನ್ನುವಂಥ ಸಂಖ್ಯೆ ಬಗ್ಗೆ, ಯಾವ ನಂಬರ್ ಫೇವರೇಬಲ್ ಆಗುತ್ತೆ, ಯಾವ ಬಣ್ಣ, ಜೊತೆಗೆ ಅವರು ಹೇಗೆ ಸಾಧನೆ ಮಾಡ್ತಾರೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ನಮ್ಮ ವೀಕ್ಷಕರ ಸಾಕಷ್ಟು ಕರೆಗಳಿಗೂ ಕೂಡ ನೀವು ಇವತ್ತು ಉತ್ತರಿಸಿದ್ದೀರಿ ಮೇಡಮ್. ಧನ್ಯವಾದಗಳು. ನೋಡಿ, ಇಷ್ಟೊತ್ತು ಈ ಒಂದು ನನ್ನ ಒಂದು ಕಾರ್ಯಕ್ರಮದಲ್ಲಿ 27ನೇ ತಾರೀಕು ಬಗ್ಗೆ ಹೇಳಿದ್ದೀನಿ. ಮತ್ತು ನಿಮಗೆ ಉಪಯುಕ್ತವಾದ ಕಲರು ಮತ್ತು ಡೇಟನ್ನು ಯೂಸ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾ, ನಿಮ್ಮ ಎಲ್ಲ ಸಮಸ್ಯೆಗೂ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ಪರಿಹಾರವಾಗಿ ನಾನು ನಿಮಗೆ ನಿಮ್ಮ ಜಾತಕನ ಒಂದು ಸತಿ ತೋರಿಸ್ಕೊಂಡಾಗ ಗ್ರಹಗತಿಗಳನ್ನು ನೋಡಿ ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆ ಪರಿಹಾರ ನಾನು ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಮತ್ತೆ ನಾಳಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಇದೇ 8:30ಕ್ಕೆ. ಅಲ್ಲಿವರೆಗೂ ನನ್ನ ಒಂದು ಧನ್ಯವಾದಗಳನ್ನ ನನ್ನ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.